ಈಗ ಏನಕ್ಕ ಅದಕ್ಕೆ ಏನ್ ಮಾಡಕ್ಕಾಗುತ್ತೆ? ನಾನು ಹೋಗಿ ನೋಡ್ಕೊಂಡ್ ಬರಕ್ಕಾಗುತ್ತಾ? ಇಲ್ಲ ತಾನೇ? ಹೋಗೋಣ ಅದಿತಿ. ಏನಕ್ಕ ಹೇಳ್ತಿದ್ಯಾ? ನಾವಿಬ್ರೆ ಹಾಸ್ಪಿಟ್ಲಿಗೆ ಹೋಗೋದು ಅಂದ್ರೆ ಮನೇಲಿ ಏನಂತ ಹೇಳೋದು? ಅಷ್ಟಕ್ಕೂ ಅವ್ರ ಮನೇಲಿ ಇರೋರು ಯಾರಾದ್ರೂ ನೋಡಿದ್ರೆ ಚಾನ್ಸೇ ಇಲ್ಲ. ಹಾಗೆ ಹೇಳ್ಬೇಡ ಅದಿತಿ, ಹೇಗಾದ್ರೂ ಮಾಡಿ ಅಲ್ಲಿಗೆ ಹೋಗೋ ಥರ ಮಾಡೆ. ಅವ್ರನ್ನ ಒಂದ್ಸಲ ನೋಡಿಲ್ಲ ಅಂದ್ರೆ ನನ್ನ ಮನ್ಸಿಗೆ ನೆಮ್ಮದಿ ಇರಲ್ಲ. ಒಂದ್ಸಲ ಅವ್ರು ನೋಡಿಲ್ಲ ಅಂದ್ರೆ ಊಟನೂ ಸೇರಲ್ಲ, ನಿದ್ದೆನೂ ಬರಲ್ಲ. ಒಂದ್ಸಲ ಅವ್ರು ಹೇಗಿದ್ದಾರೆ ಅಂತ ನೋಡ್ಬೇಕು ಕಣೆ, ಮತ್ತೇನು ಇಲ್ಲ. ಸರಿ, ಅವ್ರನ್ನ ನೋಡಾದ್ಮೇಲೆ ಆದ್ರೂ ನೀನು ನಾರ್ಮಲ್ ಆಗ್ತೀಯಾ? ಹ್ಞೂ ಕಣೆ. ಸರಿ, ಹಾಗಿದ್ರೆ ನೀನು ರೆಡಿ ಆಗು. ಇದಕ್ಕೆ ನೀನು ಒಪ್ಪಿಗೆ ಇಲ್ಲ ಅಂದ್ರೂ ಪರವಾಗಿಲ್ಲ ವಿಕ್ರಾಂತ್. ನೀನು ಹುಡುಗಿ ಯಾರು ಅನ್ನೋ ವಿಚಾರ ನಾನು ಕಣ್ಣಿಡ್ತೀನಿ. ಅದಕ್ಕೆ ನಾನು ಇನ್ಫ್ಲೂಯೆನ್ಸ್ ಯೂಸ್ ಮಾಡೋದಾದ್ರೂ ಪರವಾಗಿಲ್ಲ. ಐ ಡೂ ಇಟ್. ಎಕ್ಸ್ಕ್ಯೂಸ್ ಮೀ, ವಿಕ್ರಾಂತ್ ವಸಿಷ್ಠವ್ರನ್ನ ಯಾವ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ ಅಥವಾ ಅವ್ರೇನು ICU-ನಲ್ಲೇ ಇದ್ದಾರಾ? ಇಲ್ಲ, ಅವ್ರನ್ನ ಪ್ರೈವೇಟ್ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ. ಸೀದಾ ಹೋಗಿ ಲೆಫ್ಟ್ ತಗೊಳ್ಳಿ, 3rd ಫ್ಲೋರ್ 4th ರೂಮ್. ಓಕೆ, ಥ್ಯಾಂಕ್ ಯು. ಡಾಕ್ಟರ್, ವಿಕ್ರಾಂತ್ನ ಇವತ್ತು ಡಿಸ್ಚಾರ್ಜ್ ಮಾಡ್ತೀರಲ್ವಾ? ಅವ್ನಿಗೇನೋ ತೊಂದರೆ ಇಲ್ಲ ತಾನೆ? ಓಕೆ ಡಾಕ್ಟರ್, ಥ್ಯಾಂಕ್ ಯು. ನೀನಾ? ತಗೋ ನನ್ನ ರೆಸಿಗ್ನೇಷನ್ ಲೆಟರ್. ಒಂದು ವಾರದಲ್ಲಿ ರೆಸಿಗ್ನೇಷನ್ ಕೊಡಿಸ್ತೀನಿ ಅಂತ ಹೇಳಿದ್ದೆ, ಆದರೆ ಅದು 3 ದಿನಕ್ಕೆ ಸಿಕ್ತು. ಅಂದರೆ 4 ಡೇಸ್ ನಮ್ಮ ಕಡೆನೇ ಉಳ್ಕೊಂಡಂಗಾಯಿತು. ಇದೇನೆ ಪ್ರಾಫಿಟ್ ಅಂತ ಹೇಳೋದು. ಈ ವೇದಾಂತ್ ವಸಿಷ್ಠ ಇದಕ್ಕೆ ಫೇಮಸ್. ಕೆಲಸ ಮಾಡ್ತಿರೋ ಜಾಗದಲ್ಲಿ ಬಾಸು ಅನ್ಸ್ಕೊಂಡಿರೋನು ಮನುಷ್ಯನೇ ಅಲ್ಲ ಅಂತ ಡೌಟ್ ಬಂದಮೇಲೆ ದಿನದ ಲೆಕ್ಕ ಹಾಕಬಾರ್ದು ಅಂತ ಮೊದಲೇ ಕೊಡ್ತಾ ಇದ್ದೀನಿ. ಏಯ್ ಏಯ್ ಏಯ್, ನೋಡು, ವಿಕ್ರಾಂತ್ ಇವಾಗ ಹಾಸ್ಪಿಟಲೈಸ್ಡ್ ಆಗಿದ್ದಾನೆ. ಈ ಟೈಮಲ್ಲಿ ನಿನ್ನ ಜೊತೆ ಜಗಳ ಮಾಡೋದು ಯಾವ ಇಂಟ್ರೆಸ್ಟು ನನಗಿಲ್ಲ. ರೆಸಿಗ್ನೇಷನ್ ಕೊಟ್ಟಾಯ್ತು ತಾನೆ, ಹೊಡ್ತಾ ಇರು. ನನ್ನ ಮಾತಿನ್ನೂ ಮುಗ್ದಿಲ್ಲ. ಓ, ಹಾಸ್ಪಿಟಲಲ್ಲಿ ಜಗಳ ಆಡಬಾರ್ದು ಅಂತ ನೆನಪಿರ್ಲಿಲ್ವಾ ನಿಮಗೆ? ಯಾಕೆಲ್ಲನೂ ನೀನು ಅನ್ಕೊಂಡಾಗೆ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀಯಾ? ಕೆರುಜೆ ಶರಾಬ್. ಸುಮ್ಮನೆ ಒಟ ಅಂತ ಮಾತಾಡ್ತಿರ್ಬೇಡ. ಡ್ಯಾಮೆಟ್, ನೀನು ನಾನ್ಸೆನ್ಸ್ ಕೇಳೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ನಿನ್ನೆ ನೀನು ಮಾತಾಡ್ದೆ ಅಲ್ವಾ, ಇವತ್ತು ನಾನು ಮಾತಾಡ್ತೀನಿ ಆ್ಯಂಡ್ ನೀನು ಕೇಳಬೇಕು. ನಿನ್ನ ನಡುವೆ ನಡೆದಿದ್ದ ಚಾಲೆಂಜಲ್ಲಿ ನಾನು ಸೋತಿದ್ದೀನಿ, ಅದೇ ಸತ್ಯ ಆ್ಯಂಡ್ ನಾನು ಅದನ್ನು ಒಪ್ಕೊತೀನಿ. ಆದರೆ ಲೈಫ್ ಅನ್ನೋ ಚಾಲೆಂಜಲ್ಲಿ ಸೋತಿರೋದು ನೀನು. ಹುಡುಗಿ ನೆರಳು ಕಂಡ್ರೆ ಆಗಲ್ಲ ಅಂತ ಬಡ್ಕೋತಿಯಲ್ಲ, ನಿಮ್ಮ ಮನೇಲಿ ನಿನ್ನ ಕಣ್ ಕೆಳಗಡೆ ಏನು ನಡೀತು? ನಿನ್ನ ಫಿಲಾಸಫಿ ಗೊತ್ತಿದ್ದು ನಿನ್ನ ತಮ್ಮ ಒಂದು ಹುಡುಗಿನ ಲವ್ ಮಾಡ್ದ ಆ್ಯಂಡ್ ಅದ್ರಲ್ಲಿ ಸೋತು ಸೂಸೈಡ್ ಅಟೆಂಪ್ಟ್ ಮಾಡ್ದ. ಇದಕ್ಕೆ ಕಾರಣ ವಿಕ್ಕಿ ಪ್ರೀತಿ ಮಾಡಿರೋ ಹುಡುಗಿ ಆಗಿರಲ್ಲ, ಡೈರೆಕ್ಟಾಗಿ ನೀನೇ ಕಾರಣ ಅನ್ನೋದನ್ನ ತಿಳ್ಕೊ. ಏಯ್, ಹುಚ್ಚುಚ್ಚ ಮಾತಾಡಬೇಡ ನೀನು. ನೀನು ಹೇಗೆ ಪ್ರಾಫಿಟ್ ಇಲ್ಲದೆ ಯಾವ ಕೆಲಸನೂ ಮಾಡಲ್ವೋ, ನಾನು ಹಾಗೆ ಕಾರಣ ಇಲ್ಲದೆ ಯಾವ ಮಾತನ್ನು ಆಡಲ್ಲ.
ನೀನು ನೋಡಿದ್ರೆ ಈ ಥರ. ಇನ್ನು ನಿಮ್ಮಮ್ಮ ತಲೆ ತುಂಬ ಬರೀ ದುಡ್ಡು ಐಶ್ವರ್ಯ ಅಂತಸ್ತು ಅಂತ ತುಂಬಿಕೊಂಡಿದ್ದಾರೆ. ಯಂತ್ರಗಳ ಥರ ಭಾವನೆಗಳೇ ಇಲ್ಲದೆ ಬದುಕ್ತಿರೋ ನಿಮ್ಮಂಥವ್ರ ಮಧ್ಯ ವಿಕ್ಕಿ ಅಂತವ್ರ ಪ್ರೀತಿ ಹೇಗೆ ಜೀವಿಸೋಕೆ ಸಾಧ್ಯ ಹೇಳು? ನೀವು ಸರಿ ಇದ್ದಿದ್ರೆ ಕಷ್ಟ ಸುಖ ಪ್ರೀತಿ ವಾತ್ಸಲ್ಯ ಮುಕ್ತವಾಗಿ ಹಂಚ್ಕೊಳ್ಳೋ ವಾತಾವರಣ ನಿಮ್ಮನೇಲಿ ಇದ್ದಿದ್ರೆ ಸೂಸೈಡ್ ಮಾಡ್ಕೊಳ್ಳೋ ಬದಲು ನಾನು ಇಂಥವ್ಳನ್ನ ಪ್ರೀತಿಸ್ತಾ ಇದ್ದೀನಿ, ಪ್ಲೀಸ್ ಹೆಲ್ಪ್ ಮಾಡು ಅಂತ ವಿಕ್ರಾಂತ್ ಅವರೇ ನಿಮ್ಮ ಹತ್ರ ಹೇಳ್ಕೊತಾ ಇದ್ರು. ಸ್ವಂತದವರೇ ಸಹಾಯಕ್ಕೆ ಬರಲಿಲ್ಲ ಅಂತ ಗೊತ್ತಾಗಿದ್ದಕ್ಕೆ ವಿಕ್ರಾಂತ್ ಅವರು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದು. ಐ ಡೋಂಟ್ ಬ್ಲೇಮ್ ಹಿಮ್. ಯಾಕಂದ್ರೆ ಇದರಲ್ಲಿ ತಪ್ಪಿರೋದು ನಿಂದು ಮತ್ತೆ ನಿಮ್ಮಮ್ಮಂದು. ಹೇಯ್, ನನ್ನ ತಾಯಿ ಬಗ್ಗೆ ಒಂದೇ ಒಂದು ಮಾತಾಡಿದ್ರು ನಾನು ಸುಮ್ಮನೆ ಇರೋದಿಲ್ಲ. ಉರಿಯುತ್ತಲ್ವಾ? ಅಮ್ಮನ ವಿಚಾರ ಮಾತಾಡಿದ್ರೆ ಉರಿಯುತ್ತಲ್ವಾ? ಯಾಕೆ ಹೇಳು? ನಿನ್ನ ಪ್ರಕಾರ ನಿಮ್ಮಮ್ಮಂದಿದ್ರಳೆ ಇನ್ನೂ ತಪ್ಪಿಲ್ಲ. ನನಗೂ ಅದಕ್ಕೆ ಉರಿಯೋದು. ನೆನ್ನೆ ಎಲ್ರೆದ್ರು ಏನು ಹೇಳ್ದೆ? ನನ್ನಂಥ ಹುಡುಗಿಯಿಂದಾನೆ ವಿಕ್ರಾಂತ್ ಅವ್ರಿಗೆ ಹೀಗಾಯ್ತು ಅಂತ ಅಲ್ವಾ? ನಾನು ಯಾವತ್ತೂ ಹಾಗೆ ಮಾಡಲ್ಲ, ಮಾಡೋದೂ ಇಲ್ಲ. ತಪ್ಪೇ ಮಾಡಿದೆ ವೈರಿ ಅಂತ ನೀನು ಕಷ್ಟದಲ್ಲಿದೆಯಾ ಅಂತ ಧೈರ್ಯ ಹೇಳಿದ್ರೆ ಅನ್ಸ್ಕೊಂಡಲ್ಲ, ಅದಕ್ಕೆ ಉರಿಯುತ್ತೆ. ನಾವು ಯಾಕೆ ಅವ್ರನ್ನ ನೋಡೋಕೆ ಬಂದಿದ್ದೀವಿ ಅಂತ ಕೇಳಿದ್ರೆ ಏನೇ ಹೇಳೋದು? ನೀರು ಒಳಗೆ ಇಲ್ದಾಗಿದೆ ಅಕ್ಕ. ಮುಳುಗೋದ್ರ ಬಗ್ಗೆ ಯೋಚನೆ ಬೇಡ. ಹಾಳನ ದುರಾಣ ಲೆಕ್ಕಕ್ಕಿಲ್ಲ, ಈಜಲೇಬೇಕು. ಅಲ್ಲ ಕಣೆ, ಅದು ಅಕ್ಕ ನೀನು ಒಳಗೆ ಹೋಗಿ ವಿಕ್ರಾಂತ್ ಅವ್ರನ್ನ ಮಾತಾಡ್ಸು. ಮುಂದೆ ಹೀಗೆಲ್ಲ ಮಾಡ್ಕೋಬೇಡಿ ಅಂತ ಬುದ್ಧಿ ಹೇಳು. ಹಾಗೆ ಸ್ವಲ್ಪ ಧೈರ್ಯ ಹೇಳು. ನಾನು ಹೊರಗಡೆನೇ ನಿಂತು ನಮಗೆ ಪರಿಚಯ ಇರೋರು ಯಾರಾದರೂ ಬರ್ತಾರಾ ಅಂತ ನೋಡ್ತಿರ್ತೀನಿ. ಹಾಗೇನಾದರೂ ಬಂದರೆ ನಾನು ಇಮಿಡಿಯೇಟಾಗಿ ನಿನಗೆ ಸಿಗ್ನಲ್ ಕೊಡ್ತೀನಿ, ಹೊರಟ್ಬಿಡೋಣ. ಆದರೂ ನನಗೆ ಯಾಕೋ ಭಯ ಆಗ್ತಿದೆ ಕಣೆ. ಇಲ್ಲಿ ಯಾರಾದರೂ ನೋಡಿ ಮನೆಗೆ ವಿಷಯ ತಿಳಿಸ್ಬಿಟ್ರೆ ಆಮೇಲೆ ಅಪ್ಪ ಅಮ್ಮ ಕೇಳೋ ಪ್ರಶ್ನೆಗೆ ಏನು ಉತ್ತರ ಕೊಡೋದು? ದೇವಸ್ಥಾನಕ್ಕೆ ಬೇರೆ ಹೋಗ್ತೀವಿ ಅಂತ ಹೇಳಿ ಬಂದಿದ್ದೀವಿ. ನೀನು ಒಳ್ಳೆ, ನಾನು ಲವ್ ಮಾಡ್ತಿರೋ ಹುಡುಗನ ಮಾತಾಡ್ಸೋದಕ್ಕೆ ನಿನ್ನ ನನ್ನ ಜೊತೆ ಕರ್ಕೊಂಡ್ಬಂದಿದ್ದೀನಿ ಅನ್ನೋ ಥರ 100 ಪ್ರಶ್ನೆ ಕೇಳ್ತಿದ್ಯಲ್ಲಕ್ಕ. ಸುಮ್ಮನೆ ಬಾ. ಎಕ್ಸ್ಕ್ಯೂಸ್ ಮೀ, ನಿನ್ನೆ ಇಲ್ಲಿ ವಿಕ್ರಾಂತ್ ಅನ್ನೋರನ್ನ ಅಡ್ಮಿಟ್ ಮಾಡಿದ್ದಾರೆ. ನಾವು ಅವ್ರನ್ನ ನೋಡಬೇಕಿತ್ತು. ಅವರು ICL ಇದ್ರಂತೆ. ನಾವು ಅವ್ರನ್ನ ನೋಡ್ಬೋದಾ? ಇಲ್ಲ, ಅವ್ರನ್ನ ಪ್ರೈವೇಟ್ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ. ಸೀದಾ ಹೋಗಿ ಲೆಫ್ಟ್ ತೊಗೊಳ್ಳಿ, 3rd ಫ್ಲೋರ್ 4th ರೂಮ್. ಓಕೆ, ಥ್ಯಾಂಕ್ ಯು. ಹೇಯ್, ಇಷ್ಟು ದಿನ ಕಾಲು ಕೆರ್ಕೊಂಡು ಜಗಳ ಮಾಡ್ತಿದ್ದೋಳು ಇವತ್ತು ನನಗೆ ಉಪದೇಶ ಕೊಡ್ತಿದ್ಯಾ? ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಕ್ಯಾಬಿನ್ ಒಳಗೆ ಬಂದು ನನ್ನ ಮೇಲ್ ಐಡಿಯಿಂದ ಮೇಲ್ ಕಳಿಸಿದ್ಯಲ್ಲ, ಅದು ಎಥಿಕ್ಸಾ? ತಪ್ಪಲ್ವಾ? ನನ್ನ ಹತ್ರ ಪ್ರೂಫ್ ಇದೆ. ನೀನು ರೆಸಿಗ್ನೇಷನ್ ಕೊಡದೇ ಇದ್ದಿದ್ರು ನಾನೇ ನಿನ್ನ ಟರ್ಮಿನೇಟ್ ಮಾಡಿ ಬಿಸಾಕ್ತಿದ್ದೆ. ದೊಡ್ಡದಾಗಿ ಆಕಾಶದಿಂದ ಕೆಳಗೆ ಬಂದಿರೋಳ ಥರ ಆಡೋದಕ್ಕೆ ಹೋಗ್ಬೇಡ. ಇಷ್ಟು ದೊಡ್ಡ ಕಂಪ್ನಿನ ನಡೆಸ್ತಿರೋ ನೀನು ಮಾಡೋ ಕೆಲಸಕ್ಕೆ ಕೈ ಮುಕ್ಕೊಂಡು ಸಂಬಳನೇ ನಂಬ್ಕೊಂಡು ಬಂದಿರೋ ನನ್ನಂಥವಳನ್ನ ಮೋಸದಿಂದ ಕಿತ್ತಾಕ್ಬೇಕು ಅಂದ್ಕೊಂಡ್ಯಲ್ಲ, ಅದಕ್ಕೆ ಪಾಠ ಕಲಿಸ್ಬೇಕು ಅಂತಾನೆ ಹಾಗೆ ಮಾಡಿದೆ, ತಿಳ್ಕೊ. ಏಯ್, ಓವರ್ ಆಗ್ತಿದೆ ನಿಂದು. ಅತಿ ಆಗಿರೋದು ನಿಂದು. ಯಾವತ್ತು ತಲೆ ಬುಜ್ಜಿದ ಮೇಲೆ ಇರಬೇಕು. ಹೆಡ್ ವೇಟ್ ಅತಿ ಆದರೆ ಒಂದಲ್ಲ ಒಂದಿನ ತಲೆ ಬಗ್ಗಿಸ್ಲೇಬೇಕಾಗತ್ತೆ. ನಿನ್ನ ಮನೆಯವರು, ನಿನ್ನ ಸುತ್ತ ಇರೋರು ನಿನ್ನ ಮೇಲಿರೋ ಕುರುಡು ಪ್ರೀತಿಗೋ ಅಥವಾ ನಿನ್ನ ಮೇಲಿರೋ ಭಯಕ್ಕೋ ನೀನು ಹೇಳಿದಕ್ಕೆಲ್ಲ ಹೂ ಅಂದ್ಕೊಂಡು ಕೋಲೆ ಬಸ್ಸೊಂಥರ ತಲೆ ಅಲ್ಲಾಡಿಸ್ಕೊಂಡು ನೀನು ಬೆರೆಸ್ತಾ ಇದ್ದಾರೆ. ಹಾಗೊಬ್ಬಿಂದಾಗೆ ನೀನು ಕರೆಕ್ಟಾಗಿರೋ ಡಿಸಿಷನ್ ತೊಗೊಳಕ್ಕಾಗ್ತಿಲ್ಲ ಅಂತ ನೆನೆಸ್ತಿದ್ದೀನಿ ಅಷ್ಟೇ. ನಿಂದು ಅಂತ ನನಗೆ 1 ರೂಪಾಯಿನೂ ಬೇಡ. ನಾನು ಕೆಲಸ ಮಾಡಿರೋಷ್ಟು ದಿನದ ಸಂಬಳನ ಅಗತ್ಯ ಇರೋರಿಗೆ ಕೊಟ್ಬಿಡು. ಅದನ್ನು ಉಳ್ಸೋಕೆ ನೋಡಬೇಡ. ನಿಮ್ಮ ಭಾಷೆಲಿ ಇದನ್ನು ಪ್ರಾಫಿಟ್ ಅನ್ನಲ್ಲ. ನಾನಿನ್ನು ಬರ್ತೀನಿ. ಗುಡ್ ಬೈ. ಏಯ್, ಗೆಟ್ ದ ಹೆಲ್ ಔಟ್ ಆಫ್ ಹಿಯರ್. ದಿನ ನಿನ್ನ ಮುಖ ನೋಡಿದ್ರೆ ಹಂಗೆ ಗ್ರಾಚಾರ ಬಿದ್ದಿಲ್ಲ.
ದೊಡ್ಡ ರಾಮಾಯಣನೇ ಆಗಿರೋದು. ಬಾ ಬೇಗ ಹೋಗೋಣ. ನಿಜಾನ? ನೋವಾದರೂ ಕಾಣ್ತಿರೋದು ನಿಜ ಅಂತ ನಂಬೋಕೆ ಆಗ್ತಿಲ್ವಲ್ರಿ? ನನ್ನ ನೋಡೋಕೆ ನೀವು ಬಂದಿದ್ದೀರಾ. ಈ ಸಿಚುವೇಶನ್ ಬರುತ್ತೆ ಅಂತ ಗೊತ್ತಿದ್ದಿದ್ರೆ ಈ ಕೆಲಸನ ಯಾವತ್ತೋ ಮಾಡ್ತಿದ್ನಲ್ರಿ. ಹೀಗಾಗಿರೋ ನೋವೇ ಸಾಲ್ದ, ಮತ್ತೆ ಯಾಕೆ ಹೀಗೆಲ್ಲ ಮಾಡ್ಕೋತೀರಾ? ವಿಕ್ರಾಂತ್ ಅವರೇ, ನೀವು ಹೇಳ್ಬೇಡಿ, ಮಲ್ಕೊಂಡೆ ಮಾತಾಡಿ, ನಿಮಗೆ ಸುಸ್ತಾಗಿರುತ್ತೆ. ನಿಮ್ಮನ್ನು ನೋಡಿದ್ಮೇಲೂ ನೋವು ಸುಸ್ತೆಲ್ಲ ಫೀಲ್ ಆದರೆ ನಾನು ನಿಮ್ಮನ್ನ ಸಿನ್ಸಿಯರಾಗಿ ಲವ್ ಮಾಡಿದ್ದೆ ಸುಳ್ಳಾಗೋಗುತ್ತೆ. ಆವಾಗ ನೀವು ನಂಬೋ ಈ ಸಮಾಜ ಏನು ಅಂದ್ಕೊಡಲ್ಲ ಹೇಳಿ. ಹೌದು, ನೀವೊಬ್ಬರೇ ಬಂದ್ರಾ? ಹೇಗೆ ಬಂದ್ರಿ? ಅದಿತಿ ಜೊತೆ ಬಂದೆ. ಇಲ್ಲೇ ಹೊರಗಡೆ ಇದ್ದಾಳೆ. ಅಂದರೆ ಚೋಟನಾದ್ನಿಗೆ ನಮ್ಮ ವಿಷಯ ಗೊತ್ತಾಯ್ತಾ? ಪ್ರೀತಿಸ್ತಾ ಇದ್ವಿ ಅನ್ನೋ ವಿಷಯ ಗೊತ್ತಾಯ್ತು. ಇದ್ವಿ ಅನ್ನೋಕ್ಕೆ ನಾವಿಬ್ಬರು ಏನು ಸತ್ತೋಗಿದ್ದೀವ? ಬದುಕಿದ್ದೀವಿ ಅಂದಮೇಲೆ ಇನ್ನೂ ಪ್ರೀತಿಸ್ತಾ ಇದ್ದೀವಿ. ಅಮ್ಮೋ, ಈಗ ಬಂದೇನೆ. ಸುಸ್ತಾಯ್ತಾ? ಇರು, ಒಂದು ಲೋಟ ಮಜ್ಜಿಗೆ ಮಾಡ್ಕೊಂಬರ್ತೀನಿ. ಅಮ್ಮೋ, ಯಾಕ ಮಾಡ್ತಿದ್ಯಾ? ಏನಾಯ್ತೆ? ಅಯ್ಯೋ ದೇವ್ರೆ, ಬಿಕ್ಕಿ ಬಿಕ್ಕಿ ಹೇಳ್ತಿದ್ಯಾ? ಏನು ಅಂತ ಹೇಳ್ದೆ ಇದ್ರೆ ನಾನೇನು ಅರ್ಥ ಮಾಡ್ಕೊಳ್ಳಿ? ಈ ವಿಷಯ ಕೇಳಿ ನೀನು ಬೈಯಲ್ಲ ಅಂದರೆ ಹೇಳ್ತೀನಿ. ಬೈಯುವಂಥದ್ದು ಏನಮ್ಮ ಮಾಡಿದ್ಯಾ ನೀನು? ಅಮ್ಮ, ನಾನು ಕೆಲಸ ಬಿಟ್ಬಿಟ್ನಮ್ಮ. ಕೆಲಸ ಬಿಡೋಂಥದ್ದು ಏನೇ ಆಯಿತು? ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ್ಯಲ್ಲ. ಅಮ್ಮ, ನನ್ನ ಬಾಸ್ ಬೇರೆ ಯಾರೂ ಅಲ್ಲ, ಆದ್ಯ ಅದಕ್ಕೆ ಅಣ್ಣ. ಅದೇ ಹಾಸ್ಪಿಟಲಲ್ಲಿ ಬಾಯ್ಗೆ ಬಂದಾಗ ಮಾತಾಡೋದ್ನಲ್ಲ, ಆ ವೇದ ಅಂತೆ. ನಾನು ಹೇಳ್ದೆ ಕೇಳ್ದೆ ಕೆಲಸ ಬಿಟ್ಟೆ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ನೆನೆ ಅವರು ಅವ್ರ ಮನೆಯವರು ನಿಮ್ಮಿಬ್ಬರ ಹತ್ರ ಮಾತಾಡಿದ ರೀತಿ ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲಮ್ಮ. ಅದಕ್ಕೆ ಆಫೀಸ್ಗೆ ಹೋಗಿ ರೆಸಿಗ್ನೇಷನ್ ಲೆಟರ್ ಕೊಟ್ಟು ಬಂದೆ. ಪ್ಲೀಸ್ ಬೇಜಾರು ಮಾಡ್ಕೋಬೇಡಮ್ಮ. ಅಕ್ಕನ ಮದುವೆ ಹತ್ರ ಬರ್ತಿದೆ, ಹಣ ಕೂಡಿಡ್ಬೇಕು ಅಂದ್ಕೊಂಡಿದ್ದೆ. ನಮಗೆ ಹಣದ ಅವಶ್ಯಕತೆ ಇದೆ ಅಂತ ಗೊತ್ತಮ್ಮ.
ಆದರೆ ಏನು ಮಾಡಲಿ? ಒಳ್ಳೆ ಕೆಲಸನೇ ಮಾಡಿದೆ ಅಮ್ಮ. ಅವ್ರು ಹೇಳ್ದಾಗೆ ನಾವು ಅವ್ರ ಅಂತಸ್ತಿಗೆ ಸಮ ಅಲ್ಲದೆ ಇರಬಹುದು, ಆದರೆ ಸ್ವಾಭಿಮಾನದಲ್ಲ. ನೀನು ಹೀಗೆ ಮಾಡಿ ನಿಮ್ಮ ಅಪ್ಪನ ಮರ್ಯಾದೆನೇ ಉಳಿಸಿದ್ಯಾ. ಅಂಥವ್ರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ಮಾಡದೇ ಇರೋದೇ ಲೇಸು. ನಿಜರಮ್ಮ, ನಿನಗೆ ಬೇಜಾರಾಗಿಲ್ಲ ತಾನೇ? ಇಷ್ಟೆಲ್ಲ ಆದಮೇಲೂ ನೀನು ಅವನ ಕೈ ಕೆಳಗಡೆ ಕೆಲಸ ಮಾಡಿದ್ದಿದ್ರೆ ನಾನು ಬೇಜಾರು ಮಾಡ್ಕೋಬೇಕಾಗಿತ್ತು. ಆದರೆ ನೀನು ಸರಿಯಾದ ಕೆಲಸನೇ ಮಾಡಿದ್ಯಾ. ಇದರಲ್ಲಿ ಬೇಜಾರು ಮಾಡ್ಕೊಳ್ಳೋಂಥದ್ದೇನಿದೆ? ನಿಮ್ಮಪ್ಪ ಅದು ಯಾವಾಗಲೂ ಏನೋ ಹೇಳ್ತಿರ್ತಾರಲ್ಲ, ಐ ಆಮ್ ಪ್ರೌಡ್ ಆಫ್ ಯು ಪುಟ್ಟ. ನಾನು ಪ್ರೌಡ್ ಆಫ್ ಯು ಕಣೆ. ಮತ್ತೆ ಅದೇ ಥರ ಮಾತಾಡಬೇಡಿ. ನನ್ನಿಂದಾಗಿ ಮತ್ತೆ ನಿಮಗೆ ನೋವಾಗೋದು ನಂಗೆ ಇಷ್ಟ ಇಲ್ಲ. ನನ್ನ ಗೌತಮ್ ಎಂಗೇಜ್ಮೆಂಟ್ ಆಗೋಗಿದೆ. ಈಗ ನಾವಿಬ್ಬರು ಪ್ರೀತಿಸ್ತಿದ್ದೀವಿ ಅಂದರೆ ಅಪ್ರಸ್ತುತ ಆಗುತ್ತೆ. ಮತ್ತೆ ಸುಳ್ಳು. ಈ ಟೈಮಲ್ಲಾದರೂ ನಿಜ ಹೇಳಬೇಕಲ್ವಾ? ಅಪ್ಪ ಅಮ್ಮನ ಮುದ್ದಿನ ಮಗಳಾಗಿ, ಎಲ್ಲದಕ್ಕೂ ಹೆದರ್ಕೊಳ್ಳೋ ಹುಡುಗಿಯಾಗಿ, ನನ್ನನ್ನು ನೋಡೋಕ್ಕೆ ಈ ಲೆವೆಲ್ಗೆ ರಿಸ್ಕ್ ತಗೊಂಡು ಇಲ್ಲಿವರೆಗೂ ಬಂದಿದ್ದೀರಾ ಅಂದಮೇಲೆ ನೀವು ಎಷ್ಟು ನನ್ನನ್ನು ಪ್ರೀತಿ ಮಾಡ್ತಿದ್ದೀರ ಅಂತ ಗೊತ್ತಾಗಲ್ವಾ? ವಿಕ್ರಾಂತ್ ಅವರೇ, ಪ್ಲೀಸ್, ನನ್ನಿಂದಾಗಿ ನಿಮ್ಗೇನೂ ಆಗಬಾರ್ದು. ಮತ್ತಾವತ್ತೂ ಇಂಥ ಪ್ರಯತ್ನ ಮಾಡಬೇಡಿ ಅಂತ ಹೇಳೋಕ್ಕಂತಾನೆ ನಾನು ಬಂದಿರೋದು. ನಿಮ್ಮನ್ನು ಇಷ್ಟಪಡೋ ಹುಡುಗಿನೇ ನಿಮಗೆ ಸಿಗ್ತಾಳೆ. ದಯವಿಟ್ಟು ನನ್ನ ಮರ್ತ್ಬಿಡಿ. ನಾನು ಇಷ್ಟಪಟ್ಟಿದ್ದು, ಈಗ ಇಷ್ಟಪಡ್ತಿರೋದು, ಮುಂದೆ ಇಷ್ಟಪಡೋದು ನಿಮ್ಮನ್ನೇ ಆರ್ತಿಯವ್ರೆ. ದೇವತೆ ಜಾಗಕ್ಕೆ ಯಾವುದೇ ಬದಲಿ ವ್ಯವಸ್ಥೆ ಇಲ್ಲ. ವೇದಾಂತ್, ವಿಕ್ಕಿ, ತಲೆ ಕೆಡ್ಸ್ಕೊಬಿಡಿ ಅಮ್ಮ. ನಾರ್ಮಲ್ ಆಗಿದ್ದಾನೆ. ಇಸ್ ಪರ್ಫೆಕ್ಟ್ಲಿ ಫೈನ್. ಬನ್ನಿ ನೋಡೋಣ.